ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಬಿಸಿಯೂಟ ನೌಕರರು ಇಂದು ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಅಂಗನವಾಡಿ ನೌಕರರ ಸಂಘದ ಲಕ್ಷ್ಮೀ ದೇವಮ್ಮ, ಅಂಗನವಾಡಿ, ಬಿಸಿಯೂಟ ನೌಕರರು ಮತ್ತು ಆಶಾ ಕಾರ್ಯಕರ್ತೆಯರಿಂದ ಇಂದು ಹೋರಾಟ ನಡೆಸಲಾಗುತ್ತಿದೆ. 2018ರಿಂದ ವೇತನ ಹೆಚ್ಚಳ ಮಾಡಿಲ್ಲ. ಹೆಚ್ಚುವರಿ ಕೆಲಸಗಳೆಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಂದಲೇ ಮಾಡಿಸುತ್ತಿದ್ದಾರೆ. ನೌಕರರಿಗೆ ಮಾನಸಿಕ ಹಿಂಸೆ ನೀಡುತ್ತಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಬಿಎಲ್ಒ ನವನೀತಾ ಎಂಬುವರು ಆಸ್ಪತ್ರೆಗೆ ಸೇರಲು ಬಿಟ್ಟಿಲ್ಲ. ಹಾಗಾಗಿ ಅವರನ್ನ ಬೆಂಗಳೂರಿನ ಆಸ್ಪತ್ರೆಗೆ ಕಳುಹಿಸಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತು ಇಡೀ ದೇಶಾದ್ಯಂತ ಕೂಡ ನಾವು ಕರಾಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ, ಎಲ್ಲ ಸ್ಕೀಮ್ ನೌಕರರನ್ನು ಒಳಗೊಂಡಂತೆ. ಕಾರಣ ಏನು ಅಂತಂದರೆ 2018ರಿಂದ ಒಂದು ಸಿಂಗಲ್ ಪೈಸೆ ವೇತನವನ್ನು ಹೆಚ್ಚಳ ಮಾಡಿಲ್ಲ, ಮತ್ತು ಯೂನಿಟ್ ಕಾಸ್ಟನ್ನು ಹೆಚ್ಚಳ ಮಾಡಿಲ್ಲ, ಮತ್ತು ಇವತ್ತು ಅಂಗನವಾಡಿ ನೌಕರರ ಕಡೆಯಿಂದ ಹೆಚ್ಚುವರಿ ಕೆಲಸಗಳನ್ನು ಮಾಡಿಸ್ಕೊತಾ ಇದ್ದಾರೆ. ಮತ್ತು ಈಗ ಏನು ಪೋಷನ್ ಟ್ರ್ಯಾಕರು ಜಾರಿ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತಹ ಫೋನ್ ಆಗಲಿ, ವೈಫೈ ಆಗಲಿ ಯಾವುದೂ ಕೂಡ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡದೇ ಇರುವಂಥದ್ದನ್ನು ಕೊಟ್ಟು ಇವತ್ತು BLOದು ಕೂಡ ಅದರಲ್ಲೇ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇವತ್ತು ನಾವು ಇಡೀ ದೇಶಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದೀವಿ ಸರ್. ಅದೇ ನೌಕರರಿಗೆ ಹೃದಯ ಸಂಬಂಧಿ ಕಾಯಿಲೆಗಳಿವೆ, ಅಂಗವಿಕಲರಿದ್ದಾರೆ, ಎಲ್ಲರನ್ನೂ BLOಗಳಾಗಿ ಬಳಸಿಕೊಳ್ಳುತ್ತಿದ್ದಾರೆ. ಇವರಿಗೆ ಯಾವುದೇ ಮೂಲ ಸೌಕರ್ಯ ನೀಡಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 100% SIR ಆಗಿದೆ. ಇದಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರ ಶ್ರಮ ಕಾರಣ. ಇಂದಿನ ಹೋರಾಟಕ್ಕೆ ಹೋಗದಂತೆ ಬೆದರಿಕೆ ಹಾಕುತ್ತಿರುವುದು ಸರಿಯಲ್ಲ. C ಮತ್ತು D ಗ್ರೂಪ್ ನೌಕರರಾಗಿ ಪರಿಗಣಿಸಬೇಕೆಂಬ ನಿಯಮವಿದ್ದರೂ ಅದನ್ನ ಮಾಡುತ್ತಿಲ್ಲ. ನೌಕರರಿಗೆ ಯಾವುದೇ ಅಪಾಯವಾದರೆ ಅಧಿಕಾರಿಗಳೇ ನೇರ ಹೊಣೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ನೌಕರರ ವೆಚ್ಚವನ್ನ ಅಧಿಕಾರಿಗಳೇ ಭರಿಸಬೇಕು. ಅವರಿಗೆ ಹೆಚ್ಚು ಕಡಿಮೆಯಾದರೆ 50 ಲಕ್ಷ ಪರಿಹಾರ ನೀಡಬೇಕು. ಈ ಹಿಂದೆ ನೌಕರರು ಹೋರಾಟ ಮಾಡಿದ ವೇಳೆ ಕುಮಾರಸ್ವಾಮಿಯವರು ದೆಹಲಿಗೆ ಕರೆದೊಯ್ದಿದ್ರು. ಅಂದಿನ ಚರ್ಚೆಯಲ್ಲಿ ವೇತನ ಹೆಚ್ಚಳ ಮಾಡುವ ಭರವಸೆ ನೀಡಲಾಗಿತ್ತು. ಈ ವರ್ಷದಲ್ಲಿ ವೇತನ ಹೆಚ್ಚಳ ಮಾಡದಿದ್ರೆ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ್ರು. ಅಧಿಕಾರಿಗಳಿಗಿಂತ ಹೆಚ್ಚಿನ ಕೆಲಸವನ್ನ ಕಾರ್ಯಕರ್ತೆಯರಿಂದ ಮಾಡಿಸುತ್ತಿದ್ದಾರೆ. LKG, UKG ಮಾಡಿರುವ ಕಾರಣ ಅಂಗನವಾಡಿಗಳಿಗೆ ಮಕ್ಕಳೇ ಇಲ್ಲವಾಗಿದ್ದಾರೆ. ಮಕ್ಕಳಿಗೆ ಶೂ, ಸಮವಸ್ತ್ರ, ಬ್ಯಾಗ್, ಬುಕ್ ನೀಡಬೇಕು, ಮೂಲ ಸೌಲಭ್ಯಗಳನ್ನು ನೀಡಬೇಕು ಎಂದು ಒತ್ತಾಯಿಸಿದರು. ಸರ್, ಇವತ್ತು ಕೇಂದ್ರ ಸರ್ಕಾರದ ಇದು ಭಾಗವಾಗಿ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇರೋಂಥದ್ದು. ಇವತ್ತು ಬೇಡಿಕೆ ಈಡೇರಲಿ, ಇವತ್ತು ನಾವು ಬೇಡಿಕಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಬೇಡಿಕೆ ಈಡೇರಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ನಾವು ತಯಾರಿಯನ್ನು ಮಾಡ್ತಾ ಇದ್ದೀವಿ ಸರ್. CITU ಜಿಲ್ಲಾಧ್ಯಕ್ಷ ಚಿಕ್ಕಗಂಗಪ್ಪ ಮಾತನಾಡಿ, ಇಂದು ಕರಾಳ ದಿನಾಚರಣೆ ಮಾಡಲಾಗುತ್ತಿದೆ. ನೌಕರರನ್ನ ವಂಚನೆ ಮಾಡಿರುವ ಕಾರಣ ಇಂತಹ ನಿರ್ಧಾರ ಮಾಡಲಾಗಿದೆ. ಕೇಂದ್ರ ಸರ್ಕಾರ ಯೋಜನೆಗಳಿಗೆ ಹಣ ನೀಡುತ್ತಿಲ್ಲ. ಕನಿಷ್ಠ ವೇತನ ಎಂಬ ಕಾನೂನಿತರ ಗೌರವಧನ ಕಾರ್ಮಿಕರು ಎಂದು ನೋಡುತ್ತಿದ್ದಾರೆ. ಕನಿಷ್ಠ ಸೌಲಭ್ಯವನ್ನು ನೀಡುತ್ತಿಲ್ಲ. ರಾಜ್ಯ ಸರ್ಕಾರ ಮಾಡಿದ ಆದೇಶದಂತೆ ಅಂಗನವಾಡಿ, ಬಿಸಿಯೂಟ ಮತ್ತು ಆಶಾ ಕಾರ್ಯಕರ್ತೆಯರನ್ನ ಹೊರತುಪಡಿಸಿ ವೇತನ ಪ್ರಕ್ರಿಯೆ ಮಾಡುತ್ತಿದ್ದಾರೆ. ವರ್ಷಗಟ್ಟಲೆ ದುಡಿದ ಮಹಿಳೆಯರನ್ನ ವಂಚಿಸುತ್ತಿದ್ದಾರೆ ಎಂದು ಆರೋಪಿಸಿದ್ರು. ಮತ್ತು ರಾಜ್ಯ ಸರ್ಕಾರ ಇತ್ತೀಚೆಗೆ ಒಂದು ಕನಿಷ್ಠ ವೇತನದ ನೋಟಿಫಿಕೇಶನ್ ಮಾಡಿದೆ. ಆ ಪ್ರಕಾರವಾಗಿ ಕನಿಷ್ಠ ಎಲ್ಲ ಕಾರ್ಮಿಕರಿಗೂ 19,000 ರೂಪಾಯಿ ಕನಿಷ್ಠ ವೇತನ ಮತ್ತು ಗರಿಷ್ಠ ವೇತನ 31,000 ರೂಪಾಯಿ ಕೊಡಬೇಕು ಅಂತಿದೆ. ಬಟ್ ಏನಪ್ಪ ಅಂತ ಹೇಳಿದರೆ ಅಂಗನವಾಡಿ, ಬಿಸಿ ಊಟ, ಆಶಾ ವರ್ಕರು ಯಾರ್ಯಾರಿದ್ದಾರೆ ಸ್ಕೀಮು ಅವನ್ನೆಲ್ಲ ಆಚೆಗಿಟ್ಟಿದ್ದಾರೆ. ಆ ಆಚೆಗಿಟ್ಟಿರ್ತಕ್ಕಂಥದ್ದು ಕೂಡ ಸರಿಯಿಲ್ಲ. ಮತ್ತು ಬಿಸಿಯೂಟ ಯೋಜನೆಯನ್ನು ಇವತ್ತು ಖಾಸಗೀಕರಣ ಮಾಡಲಿಕ್ಕೆ ಬೇರೆ ಬೇರೆ ಸಂಸ್ಥೆಗಳಿಗೆ ಕೊಡಲಿಕ್ಕೆ ಹೋಗಿರ್ತಕ್ಕಂಥದ್ದು. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.